ನಮಸ್ಕಾರ, ನಾನು ಲಾವಣ್ಯ. ಇರಾನ್ ಮಧ್ಯಪ್ರಾಚ್ಯದ ಶಕ್ತಿಶಾಲಿ ಇಸ್ಲಾಮಿಕ್ ರಾಷ್ಟ್ರ. ಆದ್ರೆ ಇಂದು ಆ ದೇಶ ಕುದಿತಾ ಇದೆ, ಉರಿತಾ ಇದೆ, ಚೂರು ಚೂರಾಗಿದೆ. ಬೆಲೆ ಏರಿಕೆ, ನಿರುದ್ಯೋಗ, ಕಠಿಣ ಆಡಳಿತ, ಮಹಿಳೆಯರ ಮೇಲಿನ ನಿರ್ಬಂಧಗಳು ಇವೆಲ್ಲದರ ವಿರುದ್ಧ ಜನರ ಆಕ್ರೋಶ ಬೀದಿ ಬೀದಿಗಳಲ್ಲಿ ಸ್ಫೋಟಗೊಂಡಿದೆ. 8 ಮಕ್ಕಳು ಪ್ರಾಣ ಕಳೆದುಕೊಂಡಿದ್ದಾರೆ. 2300ಕ್ಕೂ ಹೆಚ್ಚು ಮಂದಿ ಬಂಧನ, 100ಕ್ಕೂ ಹೆಚ್ಚು ಮಂದಿ ನಗರಗಳಲ್ಲಿ ಪ್ರತಿಭಟನೆ. ಇರಾನ್ನಲ್ಲಿ ನಡೀತಾ ಇರುವುದು ಸಾಮಾನ್ಯ ಪ್ರತಿಭಟನೆಯಲ್ಲ, ಇದು ಒಂದು ಆಡಳಿತ ವಿರೋಧ ಬಂಡಾಯ. ಈಗ ಪ್ರಶ್ನೆ, ಇರಾನ್ ಈ ಸ್ಥಿತಿಗೆ ಹೇಗೆ ತಲುಪಿತು? ಜನರ ಬೇಡಿಕೆಗಳೇನು? ಖಮೇನಿ ಆಡಳಿತ ಎದುರಿಸ್ತಾ ಇರುವಂತಹ ಅತಿ ದೊಡ್ಡ ಸವಾಲೇನು? ಇದೆಲ್ಲದರ ಸಂಪೂರ್ಣ ಮಾಹಿತಿ ಇವತ್ತಿನ ಸ್ಪೆಷಲ್ ನಲ್ಲಿ. ಮಧ್ಯಪ್ರಾಚ್ಯದ ಪ್ರಮುಖ ರಾಷ್ಟ್ರ ಇರಾನ್ ಈಗ ಹೊತ್ತಿ ಉರಿಯುತ್ತಿದೆ. ಕಳೆದ ವರ್ಷದ ಕೊನೆಯ ವಾರದಿಂದ ಆರಂಭವಾದ ಈ ಕಿಚ್ಚು ಈಗ ಇಡೀ ದೇಶವನ್ನು ಆವರಿಸಿಕೊಂಡಿದೆ. ಇದು ಕೇವಲ ಒಂದು ಸಣ್ಣ ಪ್ರತಿಭಟನೆಯಲ್ಲ, ದಶಕಗಳ ಕಾಲ ಆಳಿದ ಇಸ್ಲಾಮಿಕ್ ರಿಪಬ್ಲಿಕ್ನ ಅಡಿಪಾಯವನ್ನೇ ನಡುಗಿಸುತ್ತಿರುವ ಮಹಾಕ್ರಾಂತಿ. ಇರಾನ್ನ ಕರೆನ್ಸಿ ರಿಯಾಲ್ ಅಕ್ಷರಶಃ ಮಣ್ಣು ಪಾಲಾಗಿದೆ. ಒಂದು ಅಮೆರಿಕನ್ ಡಾಲರ್ ಎದುರು ಇರಾನ್ ರಿಯಾಲ್ ಮೌಲ್ಯ ಬರೋಬ್ಬರಿ 1.47 ಮಿಲಿಯನ್ಗೆ ಕುಸಿದಿದೆ ಎಂದ್ರೆ ನೀವು ನಂಬಲೇಬೇಕು. ಹಸಿವು, ಹಣದುಬ್ಬರ ಮತ್ತು ಸರ್ಕಾರದ ಭ್ರಷ್ಟಾಚಾರದಿಂದ ಬೇಸತ್ತ ಜನ ಈಗ ಸರ್ವಾಧಿಕಾರಿಗೆ ಸಾವು ಎಂದು ಕೂಗುತ್ತಾ ಬೀದಿಗೆ ಇಳಿದಿದ್ದಾರೆ. ಇತ್ತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಇರಾನ್ಗೆ ನೇರ ವಾರ್ನಿಂಗ್ ಅನ್ನ ನೀಡಿದ್ದು, ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಹಲ್ಲೆ ಮಾಡಿದ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಎಂದು ಗುಡುಗಿದ್ದಾರೆ. ಈ ಪ್ರತಿಭಟನೆ ಭಾರತದ ಮೇಲೂ ದೊಡ್ಡ ಪರಿಣಾಮ ಬೀಳ್ತಿತ್ತು. ಭಾರತದ ತಂತ್ರಗಾರಿಕೆಗೆ ದೊಡ್ಡ ಪೆಟ್ಟು ಬೀಳ್ತಿದೆ. ಅಸಲಿಗೆ ಇರಾನ್ನಲ್ಲಿ ಏನಾಗ್ತಿದೆ? ಇರಾನ್ನ ಆರ್ಥಿಕ ಕುಸಿತಕ್ಕೆ ಕಾರಣವೇನು? ಪ್ರತಿಭಟನಾಕಾರರ ಬೇಡಿಕೆ ಏನು? ಅಮೆರಿಕಕ್ಕೆ ಖಮೇನಿ ಹೇಳ್ತಿರೋದೇನು? ಭಾರತದ ಮೇಲೆ ಆಗುವ ಇಂಪ್ಯಾಕ್ಟ್ ಏನು? ಬನ್ನಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಇದು ಕೇವಲ ಪ್ರತಿಭಟನೆ ಅಲ್ಲ, ಇದು ಒಂದು ದೇಶದ ಜನರ ಆಕ್ರಂದನ. ಇದು ಒಂದು ಆಡಳಿತದ ವಿರುದ್ಧ ಎದ್ದು ನಿಂತ ಜನಕ್ರಾಂತಿ. ಮಧ್ಯಪ್ರಾಚ್ಯದ ಶಕ್ತಿಶಾಲಿ ರಾಷ್ಟ್ರ ಇರಾನ್ ಇಂದು ಬೆಂಕಿಯಂತೆ ಕುದಿಯುವ ಪಾತ್ರೆಯಂತಾಗಿದೆ. 13 ದಿನಗಳಿಂದ ನಿಂತಿಲ್ಲ ಪ್ರತಿಭಟನೆಯ ಬೆಂಕಿ, ನಿಂತಿಲ್ಲ ಗುಂಡಿನ ಮಳೆ, ನಿಂತಿಲ್ಲ ಸಾವು ನೋವು. ಈ ಭುಗಿಲೆದ್ದ ಪ್ರತಿಭಟನೆ ಆರಂಭವಾಗಿತ್ತು 2025ರ ಡಿಸೆಂಬರ್ 28ರಂದು. ಆರ್ಥಿಕ ಸಂಕಷ್ಟ, ನಿರುದ್ಯೋಗ, ಮಹಿಳೆಯರ ಮೇಲಿನ ಕಟ್ಟುನಿಟ್ಟಿನ ನಿಯಮಗಳು, ಧಾರ್ಮಿಕ ದಬ್ಬಾಳಿಕೆ, ಈ ಎಲ್ಲ ಅಸಮಾಧಾನಗಳು ಒಟ್ಟಾಗಿ ಸ್ಫೋಟಗೊಂಡಿವೆ. ಮೊದಲಿಗೆ ಇದು ಸಣ್ಣ ಪ್ರತಿಭಟನೆ ಎಂದು ಆಡಳಿತ ಭಾವಿಸಿತು. ಆದ್ರೆ ದಿನ ಕಳೆದಂತೆ ಜನರ ಕೋಪ ಬೆಂಕಿಯಾಗಿ ಬದಲಾಗಿದೆ. ಭಯಾನಕ ಅಂಶವೇನೆಂದ್ರೆ, ಭದ್ರತಾ ಪಡೆಗಳೇ ಜನರ ಮೇಲೆ ಗುಂಡು ಹಾರಿಸುತ್ತಿವೆ. ವೈದ್ಯರ ಮಾಹಿತಿ ಪ್ರಕಾರ ರಾಜಧಾನಿ ಟೆಹರಾನ್ನಲ್ಲಿರುವ 6 ಆಸ್ಪತ್ರೆಗಳಲ್ಲಿ ಕನಿಷ್ಠ 217 ಪ್ರತಿಭಟನಾಕಾರರು ಸಾವನ್ನಪ್ಪಿದ್ದಾರೆ. ಈ ಪೈಕಿ ಹೆಚ್ಚಿನವರು ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಅಲ್ಲದೆ ಉತ್ತರ ಟೆಹರಾನ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಯುವ ಸಮೂಹದ ಮೇಲೆ ಏಕಾಏಕಿ ಗುಂಡಿನ ದಾಳಿ ಮಳೆ ಕರೆದಿದ್ದು 30ಕ್ಕೂ ಹೆಚ್ಚು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸತ್ಯ ಹೊರಬರದಂತೆ ತಡೆಯಲು ಖಮೇನಿ ಸರ್ಕಾರ ತೆಗೆದುಕೊಂಡ ದೊಡ್ಡ ನಿರ್ಧಾರ, ದೇಶದಾದ್ಯಂತ ಇಂಟರ್ನೆಟ್ ಮತ್ತು ಫೋನ್ ಸಂಪರ್ಕ ಸಂಪೂರ್ಣ ಸ್ಥಗಿತ. ಜನರ ಧ್ವನಿ ವಿಶ್ವದ ಕಿವಿಗೆ ತಲುಪದಂತೆ ಇರಾನ್ ಇಂದು ಡಿಜಿಟಲ್ ಕತ್ತಲೆಯಲ್ಲಿ ಮುಳುಗಿದೆ. ಆದ್ರೆ ಜನರ ಕೋಪವನ್ನು ಇಂಟರ್ನೆಟ್ ಬಂದ್ ಮಾಡಿದ್ರೆ ನಿಲ್ಲಿಸಬಹುದೇ? ಗೊತ್ತಿಲ್ಲ. ಇರಾನ್ ನಿಂದ ಗಡಿಪಾರು ಆಗಿರುವ ಯುವರಾಜ ರೆಜಾ ಪಹಲ್ವಿ ಅವರು ಸಾಮೂಹಿಕ ಪ್ರತಿಭಟನೆಗೆ ಕರೆ ನೀಡಿದ ಬೆನ್ನಲ್ಲೇ ತಡರಾತ್ರಿ ಟೆಹರಾನ್ ಮತ್ತು ಇತರ ನಗರಗಳಲ್ಲಿ ಸಾವಿರಾರು ಜನರು ಬೀದಿಗಿಳಿದು ಖಮೇನಿ ವಿರುದ್ಧ ಘೋಷಣೆ ಕೂಗ್ತಿದ್ದಾರೆ. ಮುಲ್ಲಾಗಳೇ ದೇಶ ಬಿಟ್ಟು ತೊಲಗಿ ಎಂದು
ಜನರು ಘೋಷಣೆ ಕೂಗಿ ಟೆಹರಾನ್ನಲ್ಲಿರುವ ಸರ್ಕಾರಿ ಕಚೇರಿಗೆ ಬೆಂಕಿ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಇಸ್ಲಾಮಿಕ್ ಗಣರಾಜ್ಯದ 47 ವರ್ಷಗಳ ಇತಿಹಾಸದಲ್ಲಿ ಅತಿ ದೊಡ್ಡ ಆಡಳಿತ ವಿರೋಧಿ ಪ್ರತಿಭಟನೆ ಇದಾಗಿದೆ. ಈ ಹೋರಾಟದ ಮೂಲ ಆರ್ಥಿಕ ಸಂಕಷ್ಟ. 2025ರ ಡಿಸೆಂಬರ್ ವೇಳೆಗೆ ಇರಾನ್ನ ಹಣದುಬ್ಬರ 42.2%, ಆಹಾರ ಪದಾರ್ಥಗಳ ಬೆಲೆ ಕಳೆದ ವರ್ಷಕ್ಕಿಂತ 72% ಹೆಚ್ಚಳ, ವೈದ್ಯಕೀಯ ಮತ್ತು ಆರೋಗ್ಯ ಖರ್ಚು 50%ಗೆ ಏರಿಕೆ, $1 ಅಮೆರಿಕನ್ ಮೌಲ್ಯ ಸುಮಾರು 14 ಲಕ್ಷ ಇರಾನ್ ರಿಯಾಲ್. ಸಾಮಾನ್ಯ ಕುಟುಂಬದ ಗೃಹ ಬಜೆಟ್ ಸಂಪೂರ್ಣ ಕುಸಿದಿದೆ. ಮಧ್ಯಮ ವರ್ಗ ದಿನನಿತ್ಯದ ಅಗತ್ಯಗಳನ್ನ ಪೂರೈಸಲು ಸಾಧ್ಯವಾಗ್ತಿಲ್ಲ. ಇದಕ್ಕೆ ಮೇಲಾಗಿಯೇ 2026ರ ಬಜೆಟ್ನಲ್ಲಿ ತೆರಿಗೆ ದರವನ್ನು 62% ಹೆಚ್ಚಿಸುವ ಘೋಷಣೆ. ಇದು ಜನರ ಸಹನೆಯ ಕಟ್ಟೆ ಒಡೆಯುವಂತೆ ಮಾಡಿತು. ಇರಾನ್ನಲ್ಲಿ ಯುವಜನ ಸಂಖ್ಯೆ ದೊಡ್ಡದು, ಆದ್ರೆ ಉದ್ಯೋಗ ಅವಕಾಶಗಳು ಕಡಿಮೆ. ವಿಶ್ವವಿದ್ಯಾಲಯ ಪದವೀಧರರು ಟ್ಯಾಕ್ಸಿ ಚಾಲಕರು, ಬೀದಿ ವ್ಯಾಪಾರಿಗಳು ಆಗ್ತಿದ್ದಾರೆ. ಯುವಕರ ಪ್ರಶ್ನೆ ಸರಳ: ನಾವು ಓದಿದ್ದು ಯಾಕೆ? ನಮಗೆ ಕೆಲಸ ಯಾಕೆ ಇಲ್ಲ? ಈ ಯುವ ಶಕ್ತಿ ಇಂದು ಪ್ರತಿಭಟನೆಗಳ ಮುಂಚೂಣಿಯಲ್ಲಿದೆ. ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಗಳಿಂದ ನೇರವಾಗಿ ಬೀದಿಗೆ ಇಳಿದಿದ್ದಾರೆ. ಇದು ಕೇವಲ ಆರ್ಥಿಕ ಹೋರಾಟವಲ್ಲ, ಇದು ಭವಿಷ್ಯದ ಹೋರಾಟ. ಇರಾನ್ನಲ್ಲಿ ಮಹಿಳೆಯರಿಗೆ ಇನ್ನೂ ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲ. ಹಿಜಾಬ್ ಕಡ್ಡಾಯ, ಸಾಮಾಜಿಕ ನಿರ್ಬಂಧಗಳು, ಜೀವನದ ಪ್ರತಿಯೊಂದು ಹಂತದಲ್ಲೂ ಕಟ್ಟುಪಾಡು. ಮಹಿಳೆಯರು ಶಿಕ್ಷಣ ಪಡೆಯಬಹುದು, ಆದ್ರೆ ಸ್ವತಂತ್ರ ಬದುಕು ಕಟ್ಟಿಕೊಳ್ಳಲು ಅವಕಾಶವಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರ ಮೇಲಿನ ದಮನ ಹೆಚ್ಚಾಗಿದೆ. ಈ ಕಾರಣದಿಂದಲೇ ಮಹಿಳೆಯರು ಈ ಹೋರಾಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರ ಕೂಗುವಂತೆ ನಮಗೆ ಬದುಕುವ ಹಕ್ಕು ಬೇಕು. ಖಮೇನಿ ಆಡಳಿತಕ್ಕೆ ಇದು ಕಳೆದ ದಶಕದ ಅತಿ ದೊಡ್ಡ ಸವಾಲು. ಆರ್ಥಿಕ ಸಂಕಷ್ಟ, ಜನರ ಅಸಮಾಧಾನ, ಅಂತಾರಾಷ್ಟ್ರೀಯ ಒತ್ತಡ, ಇಂಟರ್ನೆಟ್ ಬಂದ್, ಭದ್ರತಾ ದಮನ, ಇವೆಲ್ಲ ಎಷ್ಟು ದಿನ? ಪ್ರಶ್ನೆ ಒಂದೇ: ಇರಾನ್ನಲ್ಲಿ ಬದಲಾವಣೆ ಸಾಧ್ಯವೇ? ಡಿಸೆಂಬರ್ 28, 2025 ಟೆಹರಾನ್ ಗ್ರ್ಯಾಂಡ್ ಬಜಾರ್ನಲ್ಲಿ ಮುಷ್ಕರ, ಇಲ್ಲಿಂದ ಹೋರಾಟ ಆರಂಭ. ಡಿಸೆಂಬರ್ 29 ಇತರ ನಗರಗಳಿಗೆ ಹೋರಾಟ ವಿಸ್ತರಣೆ. ಮೊದಲ ಘರ್ಷಣೆ ಡಿಸೆಂಬರ್ 30, 10ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಡಿಸೆಂಬರ್ 31, 21 ರಾಜ್ಯಗಳಲ್ಲಿ ಹಿಂಸಾಚಾರ. ಮೊದಲ ಸಾವುಗಳು ಜನವರಿ 1, 2026 ಭದ್ರತಾ ಪಡೆಗಳ ಗುಂಡಿನ ದಾಳಿ, 5 ಪ್ರತಿಭಟನಾಕಾರರ ಸಾವು. ಜನವರಿ 3 ಖಮೇನಿ ಪ್ರತಿಭಟನಾಕಾರರನ್ನು ದಂಗೆಕೋರರು ಎಂದ್ರು, ಮೃತರ ಸಂಖ್ಯೆ 28. ಜನವರಿ 5, 28 ರಾಜ್ಯಗಳಿಗೆ ಹೋರಾಟ ವಿಸ್ತರಣೆ, 369 ಸ್ಥಳಗಳಲ್ಲಿ ಪ್ರತಿಭಟನೆ. ಜನವರಿ 6 ಯುವರಾಜ ರೆಜಾ ಪಹಲ್ವಿ ಹೋರಾಟ ತೀವ್ರಗೊಳಿಸಲು ಕರೆ. ಜನವರಿ 8 100ಕ್ಕೂ ಹೆಚ್ಚು ನಗರಗಳಲ್ಲಿ ಭುಗಿಲೆದ್ದ ಪ್ರತಿಭಟನೆ, ಮೃತರು 62. ನಗರ ಪ್ರದೇಶವಲ್ಲದೆ ಪ್ರತಿಭಟನೆಗಳು ಗ್ರಾಮೀಣ ಪ್ರದೇಶಗಳಿಗೂ ವಿಸ್ತರಿಸುವುದರಿಂದ ಆಯಾತುಲ್ಲಾ ಅಲಿ ಖಮೇನಿ ನೇತೃತ್ವದ ಇರಾನ್ ಇಸ್ಲಾಮಿಕ್ ಆಡಳಿತದ ಮೇಲೆ ಒತ್ತಡ ಸೃಷ್ಟಿಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಇರಾನ್ ಸರ್ಕಾರಕ್ಕೆ ಸ್ಪಷ್ಟ ಎಚ್ಚರಿಕೆಯನ್ನ ನೀಡಿದ್ದು, ಪ್ರತಿಭಟನಾಕಾರರ ರಕ್ಷಣೆಗೆ ಅಮೆರಿಕ ಧಾವಿಸಲಿದೆ ಎಂದಿದ್ದಾರೆ. ದೇಶದ ಆಂತರಿಕ ವಿಷಯದಲ್ಲಿ ಕೈ ಹಾಕುವವರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಇರಾನ್ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದೆ. ಆದ್ರೆ ಖಮೇನಿ ಸೂಚನೆಯ ಮೇರೆಗೆ ಭದ್ರತಾ ಪಡೆಗಳು ಪ್ರತಿಭಟನಾನಿತರೊಂದಿಗೆ ಕ್ರೂರವಾಗಿ ನಡೆದುಕೊಳ್ಳುತ್ತಿದ್ದು ಹೋರಾಟ ಹತ್ತಿಕ್ಕಲು ಪ್ರಯತ್ನಿಸುತ್ತಿವೆ. ಖಮೇನಿ ಆಡಳಿತವನ್ನು ಕೊನೆಗಳಿಸಿಯೇ ವಿಶ್ರಾಂತಿ ಪಡೆಯುತ್ತೇವೆ ಎಂದು ಪ್ರತಿಭಟನಾಕಾರರು ಘೋಷಿಸಿದ್ದು, ಸರ್ಕಾರ ಪತನಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇರಾನ್ನ 31 ರಾಜ್ಯಗಳಲ್ಲೂ ಸರ್ಕಾರ ವಿರೋಧಿ ಪ್ರತಿಭಟನೆ ಭುಗಿಲೆದ್ದಿದೆ. 100ಕ್ಕೂ ಹೆಚ್ಚು ನಗರಗಳಲ್ಲಿ ಪ್ರತಿಭಟನಾಕಾರರು ರಸ್ತೆಗಿಳಿದು ಸರ್ಕಾರ ವಿರೋಧಿ ಘೋಷಣೆಗಳನ್ನ ಕೂಗಿದ್ದಾರೆ. ನಗರಗಳಿಗೆ ಸೀಮಿತವಾಗಿದ್ದ ಪ್ರತಿಭಟನೆ ಕಳೆದ 2 ದಿನಗಳಿಂದ ಗ್ರಾಮೀಣ ಪ್ರದೇಶಕ್ಕೂ ಹಬ್ಬಿದೆ. ಭದ್ರತಾ ಪಡೆಗಳು ಜನರನ್ನು ಹತ್ತಿಕ್ಕಲು ಬಲ ಪ್ರಯೋಗ ಮಾಡುತ್ತಿದ್ದು ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಅಮೆರಿಕದ ಹ್ಯೂಮನ್ ರೈಟ್ಸ್
ರೈಟ್ ಏಜೆನ್ಸಿಯ ಪ್ರಕಾರ ಪ್ರತಿಭಟನೆಗಳಲ್ಲಿ ಈವರೆಗೆ 62 ಜನ ಮೃತಪಟ್ಟಿದ್ದಾರೆ. ಇದರಲ್ಲಿ 8 ಜನ ಮಕ್ಕಳು ಸೇರಿದ್ದಾರೆ. 2300 ಜನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾನ್ನ ಹಳೆಯ ರಾಜವಂಶದ ಉತ್ತರಾಧಿಕಾರಿ ರೆಜಾ ಪಹಲ್ವಿ ಅವರು ದೇಶ ಬಿಟ್ಟು ವಲಸೆ ಜೀವನದಲ್ಲಿದ್ದಾರೆ. ಆದ್ರೆ ಈಗ ಮತ್ತೆ ರಾಜಕೀಯ ಚರ್ಚೆಯ ಕೇಂದ್ರ ಬಿಂದು. ಸಾಮೂಹಿಕ ಪ್ರತಿಭಟನೆಗೆ ಕರೆ, ಆಡಳಿತ ಬದಲಾವಣೆಯ ಸಂದೇಶ. ಇದು ಇರಾನ್ನ ರಾಜಕೀಯದಲ್ಲಿ ಹೊಸ ತಿರುವಿನ ಸಂಕೇತವೇ. ಇರಾನ್ನಲ್ಲಿ ನಡೆಯುತ್ತಿರುವುದು ಕೇವಲ ಬೆಲೆ ಏರಿಕೆಯ ವಿರುದ್ಧದ ಹೋರಾಟವಲ್ಲ, ಇದು ಬದುಕಿನ ಹೋರಾಟ, ಇದು ಭವಿಷ್ಯದ ಹೋರಾಟ, ಇದು ಸ್ವಾತಂತ್ರ್ಯದ ಹೋರಾಟ. ಈ ಹೋರಾಟ ಯಾವ ದಿಕ್ಕು ತಾಳುತ್ತದೆ? ಆಡಳಿತ ಬದಲಾಗುತ್ತದೆಯೇ ಅಥವಾ ದಮನ ಮತ್ತಷ್ಟು ಗಟ್ಟಿಯಾಗುತ್ತದೆಯೇ? ಉತ್ತರಗಳು ಬರಬೇಕಿದೆ. ನೀವೇನಂತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.